ಅಯೋಧ್ಯ ನಗರ ಆಗಿತ್ತು. ಅಲ್ಲಿ ಇದ್ದಂಥ ಜನಗಳಿಗೆ ಯಾವ ರೀತಿಯಾದ ಆಹಾರ ಸಿಗ್ತಾ ಇತ್ತು, ಜನ ಯಾವ ಜಾಗದಲ್ಲಿ ಇರ್ತಾ ಇದ್ದರು ಅಂತ ಹೇಳ್ತಾರೆ. ಗೃಹಗಾಢಾಮ ವಿಚ್ಛಿದ್ರಾಂ ಸಮಭೂಮಿ ನಿವೇಶಿತಾಂ ಶಾಲಿತಂಡುಲ ಸಂಪೂರ್ಣಾಂ ಇಕ್ಷುಕಾಂಡರಸೋದಕ. ಕೇಳಿದರೆ ಆನಂದ ಆಗುತ್ತೆ. ಹೇಗಿತ್ತಲ್ಲಿ ಅಲ್ಲಿದ್ದಂತಹ ಮನೆಗಳೆಲ್ಲೂ ಕೂಡ ಯಾವ ರೀತಿಯಾಗಿದ್ದವು ಅಂತ ಹೇಳಿದ್ರೆ, ಎಲ್ಲ ಮನೆಗಳು ಕೂಡ ಇಡೀ ಅಯೋಧ್ಯೆ ಏನು 3 ಯೋಜನೆ ಅಗಲ 12 ಯೋಜನೆ ಉದ್ದ ಅಂತ ಹೇಳಿದವಲ್ಲ, ಅಷ್ಟು ಸಮತಟ್ಟಾದ ಪ್ರದೇಶ. ಸಮಭೂಮಿ ನಿವೇಶಿತ ಗೃಹಗಾಢಾಮ ವಿಚ್ಛಿದ್ರ. ಮತ್ತು ಹೇಳಿಬಿಟ್ಟಿದ್ದಾರೆ, ವಾಲ್ಮೀಕಿನೇ ಹೇಳಿದ್ದಾರೆ, ಅಲ್ಲಿ ಬಿಳಿಯ ಸಣ್ಣ ಮತ್ತು ರುಚಿಕಟ್ಟಾದ ಅಕ್ಕಿ ಸಿಗ್ತಾ ಇತ್ತು. ಶಾಲಿ ತಂಡುಲ ಸಂಪೂರ್ಣ, ಶುಭ್ರ ಬಿಳಿಯ ಅಕ್ಕಿ. ಮತ್ತು ಸರಿಯೋದ ನೀರು ಹೇಗಿತ್ತು ಅಂತ ಹೇಳಿದರೆ, ಇಕ್ಷುಕಾಂಡ ರಸೋದಕ, ಕಬ್ಬಿನ ಹಾಲಿನಂತೆ ಇತ್ತಂತೆ. ಇನ್ನು ಕಬ್ಬು ಹೆಂಗಿದ್ದಿರ್ಬೋದು ಯೋಚನೆ ಮಾಡಿ. ನೀರೇ ಕಬ್ಬಿನ ಹಾಲಿನಂತೆ ಇದ್ದರೆ, ಆ ಕಬ್ಬಿನ ಹಾಲಿನಂತಿದ್ದಂಥ ನೀರಿನಲ್ಲೇ ಬೆಳೆದ ಕಬ್ಬಿನ ಹಾಲು ಆಗಿದ್ದಿರಬಹುದು, ಯೋಚನೆಯನ್ನು ಮಾಡಿ. ಹೀಗೆ ಅಯೋಧ್ಯೆ ಇಡೀ ಭೂಮಿಯಲ್ಲಿಯೇ ಶ್ರೇಷ್ಠವಾದಂಥ ನಗರವಾಗಿತ್ತು.